ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಲಸಿನಕಾಯಿದು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಉಪ್ಪಲ್ಲಿ ಹಾಕಿದಂಥ ಹಲಸಿನ ಸೊಳ್ಳೆ ಇದು. ಮೊದಲಿಗೆ ಸಾಂಬಾರು ಪುಡಿ ಮಾಡಿಕೊಳ್ಬೇಕು. ಮೆಂತ್ಯ, ಕೊತ್ತಂಬರಿ ಬೀಜ, ಜೀರಿಗೆ, ಉದ್ದು, ಹಾಗೆ ಒಂದು 4 ಒಣಮೆಣಸು, ಕರಿಬೇವು ಸೊಪ್ಪು ಇಷ್ಟನ್ನು ಹುರಿದಿಟ್ಕೊಂಡಿದ್ದೇನೆ. ಇಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಸ್ವಲ್ಪ ಕಾಯಿ ತುರಿ ಹಿರಿದಿಟ್ಕೊಂಡಿದ್ದೇನೆ. ಇದನ್ನು ಈಗ ಎಲ್ಲ ಒಟ್ಟು ಸೇರಿಸಿ ರುಬ್ಬಿದರೆ ಸಾಂಬಾರನ್ನ ಮಸಾಲ ರೆಡಿ ಆಗ್ತದೆ. ಆದಷ್ಟು ನೈಸಾಗಿ ರುಬ್ಕೊಳ್ಳಿ. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ಒಂದು ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ, ಒಂದು 2 ಚಮಚದಷ್ಟು. ಇದಾದಮೇಲೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಉದ್ದಿನಕಾಳು ಹಾಕ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ನಾನು ಒಗ್ಗರಣೆ ಕೊಟ್ಟು ಉಪ್ಪಲ್ಲಿ ಹಾಕಿದಂಥ ಹಲಸಿನ ತೊಳೆಯನ್ನು ಚೆನ್ನಾಗಿ ಮಾಡಿ ತೊಳ್ಕೊಂಡು ಸ್ವಲ್ಪ ಉಪ್ಪಿನಂಶ ತೆಗೆದು ಆಮೇಲೆ ಈ ಒಗ್ಗರಣೆಗೆ ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ನಾನು ಎಣ್ಣೆ, ಉದ್ದಿನಕಾಳು ಹಾಗೆ ಸಾಸಿವೆ ಹಾಕ್ಕೊಂಡಿದ್ದೇನೆ, 4 ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೇನೆ. ಇದು ಸಿಡಿದ ನಂತರ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದ ನಂತರ ಉಪ್ಪನ್ನು ತೆಗೆದ ಸೊಳೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಅದರ ಮೊದಲು ಒಂಚೂರು ಒಗ್ಗರಣೆಗೆ ಇಂಗು ಕೂಡ ಹಾಕ್ಕೊಂಡಿದ್ದೇನೆ. ಉಪ್ಪಿನ ಸೊಳ್ಳೆ ಹಾಕ್ಕೊಂಡೆ. ನೀವು ನೋಡ್ತಾ ಇರ್ಬೋದು, ಸಣ್ಣ ಸಣ್ಣ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಯಾವಾಗಲೂ ಅಷ್ಟೇ ಉಪ್ಪಲ್ಲಿ ಹಾಕಿದ ಹಲಸಿನ ಸೊಳ್ಳೆ ಇದ್ದರೆ ಫಸ್ಟಿಗೆ ಒಂದು 2 ಗಂಟೆ ಮೊದಲು ನೀರಲ್ಲಿ ಹಾಕಿ ನೆನೆಸಿಡಬೇಕು. ಅದರಲ್ಲಿ ಹೆಚ್ಚುವರಿ ಉಪ್ಪಿದ್ದರೆ ಉಪ್ಪನ್ನು ತೆಗಿತದೆ. ಹಾಗಾಗಿ ಯಾವಾಗಲೂ ಅಡಿಗೆಯ ಮೊದಲು 2 ಗಂಟೆ ಮೊದಲು ನೀರಲ್ಲಿ ನೆನೆಸಿಟ್ಟು ಚೆಂದ ಮಾಡಿ ತೊಳೆದು 2-3 ಸಲ ಆಮೇಲೆ ಪದಾರ್ಥಕ್ಕೆ ಬಳಸ್ಕೊಳ್ಬೇಕು. ಸಾಂಬಾರೆಲ್ಲ ಆದ ಮೇಲೆ ಉಪ್ಪು ಕಮ್ಮಿ ಅನಿಸಿದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ಒಂದು 2-3 ನಿಮಿಷ ಚೆಂದ ಬಾಡಿಸ್ಕೊಂಡೆ. ಅದಾದ ನಂತರ ರುಬ್ಬಿದಂತಹ ಮಿಶ್ರಣ, ಸಾಂಬಾರಿಗೆ ನಾವು ರುಬ್ಬಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ಚೆಂದ ಮಾಡಿ ಅದರಲ್ಲೇ ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಕುದಿಸ್ಕೊಳ್ತಾ ಇದ್ದೇನೆ. ಆ ನಂತರ ಜಾರಿಗೆ ಸ್ವಲ್ಪ ನೀರು ಹಾಕಿ ಬಾಣಲೆಗೆ ಹಾಕ್ಕೊಂಡೆ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಸಾಂಬಾರು ಸ್ವಲ್ಪ ದಪ್ಪ ಅಂತ ಅನಿಸಿದರೆ ಇನ್ನಷ್ಟು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನಮ್ಮದು ಉಪ್ಪಲ್ಲಿ ಹಾಕಿದಂಥ ಹಲಸಿನ ಸೊಳೆಯದ್ದು ಸಾಂಬಾರು ರೆಡಿಯಾಗಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.